ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 514ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ಮನೆಯಿಂದ ಮನೆಗೆ ರಾಕ್ಷಸರ ಸೀತೆಯನ್ನು ಹುಡುಕುತ್ತಾ ಬರ್ತಾ ಇರ್ತಾನೆ. ಹುಡುಗು ಕಾಲಕ್ಕೆ ಯಾವ್ಯಾವ ಪ್ರಕಾರ ಗಂಡಸರಿದ್ದರು, ಬಿಲ್ಡಿಂಗ್ ಇದ್ದವು, ಪರಿಸರ ಎಲ್ಲ ಹೇಳ್ತಾ ಹುಣ್ಣಿಮೆ ವರ್ಣನೆ, ಚಂದ್ರನ ವರ್ಣನೆ, ಚಂದ್ರ ಬೆಳಕಿನಿಂದಾಗಿ ಲಂಕೆ ಹೇಗೆ ಕಾಣಿಸ್ತಿತ್ತು, ಲಂಕೆ ಬೀದಿಗಳ ಬಗ್ಗೆ ಎಲ್ಲ ಹೇಳ್ತಾ ಬಂದಾಗ ಮನೆಯಲ್ಲಿ ನಡೆಯುವಂಥ ಎಲ್ಲ ಪ್ರಕಾರದ ಚಟುವಟಿಕೆಗಳನ್ನು ನೋಡ್ತಾ ಸ್ತ್ರೀಯರನ್ನು ನೋಡ್ತಾ ಬರ್ತಾನೆ. ಎಲ್ಲ ಪ್ರಕಾರದ ಸ್ತ್ರೀಯರು ಹನುಮಾನನ ಕಣ್ಣಿಗೆ ಬೀಳ್ತಾರೆ. ಆದರೆ ಸುಸಂಸ್ಕೃತ ಸೀತೆ ಅವನ ಕಣ್ಣಿಗೆ ಬೀಳುವುದಿಲ್ಲ. ಅದನ್ನೇ ಸೀತೆ ಗುಣವನ್ನು ಮಾಡುತ್ತಾ, ಸೀತೆ ಯಾವ ರೀತಿ ಅಂದ್ರೆ ಹೋಲಿಸಿ ಇಲ್ಲಿನ ತೌಲಿಕ ಬರ್ತಿದೆ. ಅವನು ಕಂಡಂಥ ಹೆಣ್ಣುಮಕ್ಕಳು ಸೀತೆಯಲ್ಲಿ ವ್ಯತ್ಯಾಸ ಏನಿದೆ ಅನ್ನೋದನ್ನು ಇಲ್ಲಿ ವಾಲ್ಮೀಕಿ ಹನುಮಾನ ಮೂಲಕ ಹೇಳ್ತಾ ಹೋಗ್ತಾರೆ. ಸುಸಂಸ್ಕೃತ ಸೀತೆ ಸುಕುಲದಲ್ಲಿ ಹುಟ್ಟಿದವಳು, ಧರ್ಮಿಷ್ಠಳು. ಧರ್ಮಿಷ್ಠ ಅಂದರೆ ನಡೆ ನುಡಿಯಲ್ಲಿ ಯಾವುದೇ ವಿಚಲನೆಯನ್ನು, ಯಾವುದೇ ಉಲ್ಲಂಘನೆಯನ್ನು ಮಾಡದವಳು. ನಡೆ ನುಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದವಳು, ನೀತಿಯನ್ನು ಉಲ್ಲಂಘನೆ ಮಾಡಿದವಳು. ಇದಕ್ಕೆ ಧರ್ಮ ಅಂತಾರೆ. ನಡೆ ನುಡಿಗೆ ಧರ್ಮ ಅಂತಾರೆ, ಸಂಹಿತೆಗೆ ಧರ್ಮ ಅಂತಾರೆ. ನೀವೇನೊಂದು ಸಂಹಿತೆ ಹಾಕಿರ್ತೀರಿ, ಒಂದು ಮನೆ, ಆ ಮನೆ ಕುಟುಂಬದಲ್ಲಿ ಒಂದು ಸಂಹಿತೆ ಇರ್ತದೆ. ತಂದೆ ಆಗಿರಬೇಕು, ತಾಯಿ ಆಗಿರಬೇಕು, ಜವಾಬ್ದಾರಿ ಏನು ಕೆಲಸ ಮಾಡಬೇಕು ಇರ್ತದೆ. ಅದು ಅದಕ್ಕೆ ನಾವೇನಂತೇವೆ ಧರ್ಮ ಅಂತ ಕರಿತೇವೆ. ಅದೇ ಪ್ರಕಾರ ದೇಶಕ್ಕೂ ಇರ್ತದೆ ಸಂವಿಧಾನ. ಭಾರತದ ಈಗಿನ ಪರಿಸ್ಥಿತಿ ನೋಡ್ಬೇಕಾರೆ ಇಲ್ಲಿ ತನಕ ಭರತನ ಸೂತ್ರಗಳನ್ನೇ ಇದ್ದೀವೋ ಅದನ್ನೇ ಆಧಾರವಾಗಿ ಇಟ್ಕೊಂಡು ಬ್ರಿಟಿಷರು ಕೆಲವೊಂದು ಕಾನೂನುಗಳನ್ನು ಮಾಡಿದರು. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂಥ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಹಾಯದಿಂದ ಭಾರತಕ್ಕೆ ಒಂದು ಸಂವಿಧಾನ ಸಿಕ್ಕಿತು. ಆ ಸಂವಿಧಾನವೇ ಭಾರತದ ಧರ್ಮ. ಅದನ್ನು ಬಿಟ್ಟು ಮತ್ತೆ ಯಾವೂ ಇಲ್ಲ. ಉಳ್ಕಿದ್ದು ನಾವೇನು ಹೇಳ್ತೀವಲ್ಲ, ಇಸ್ಲಾಮ, ವೈಷ್ಣವ, ಅದು ಇದು 108 ಮತಧರ್ಮಗಳು, ದೇವರ ಕುರಿತ ಬೋಧಿಸುವಂಥ ಅವು ಚಿಂತನೆಗಳು, ನಂಬಿಕೆಗಳು, ಫೇತ್ ಅಂತ ಕರಿತೀವಿ ಅವಕ್ಕೆ. ಆ ಫೇತಕ್ಕೂ ಇದು ಅಚ್ಚುಕಟ್ಟ ನಿಯಮಗಳೇನದಲ್ಲ, ಇವಕ್ಕೂ ಭಾಳ ವ್ಯತ್ಯಾಸ ಇದೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿದ್ವಾಂಸರನ್ನ ಹಿಡ್ಕೊಂಡನ ಎರಡನ್ನೂ ಕಲಬೆರಕೆ ಮಾಡಿಬಿಟ್ಟೇವೆ, ಮಿಕ್ಸ್ ಮಾಡಿ ಹೊಡಿತೇವೆ. ಧರ್ಮವನ್ನು ಮತಧರ್ಮದ ಅರ್ಥದಲ್ಲಿ ನಾವು ಪ್ರಯೋಗ ಮಾಡ್ತಾ ಹೊಂಟೇವೆ. ಅದು ಶುದ್ಧ ತಪ್ಪದು. ಮತ ಧರ್ಮನ ಬೇರೆ, ಧರ್ಮನ ಬೇರೆ. ಧರ್ಮ ಸಂಹಿತೆ ಅದು. ಭಾರತದಲ್ಲಿ ಉದಾಹರಣೆಗಳಿದಾರ. ಭಾರತದ ಸಂವಿಧಾನ ಭಾರತೀಯರ ಧರ್ಮ. ಅದರ ಪ್ರಕಾರ ನಡ್ಕೋಬೇಕು. ನಾವು ಅದನ್ನು ವೈಲೇಟ್ ಮಾಡೋಂಗಿಲ್ಲ. ಅದನ್ನು ಯಾರು ವಾಲೇಟ್ ಮಾಡ್ತಾರಲ್ಲ ಅಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಾರೆ. ಅವನಿಗೆ ಏನಂತಾರೆ ಅಂದರೆ ದೇಶದ್ರೋಹಿ ಅಂತ ಕರೀತಾರೆ. ದೇಶದ್ರೋಹಿ ಯಾರು ಧರ್ಮವನ್ನು ಉಲ್ಲಂಘನೆ ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳು. ದೇಶದ ಸಂಪತ್ತನ್ನು ಲೂಟಿ ಮಾಡುವವರು ರಕ್ಷಣೆ ಮಾಡಬೇಕು. ಇದು ಸಂವಿಧಾನ ಹೇಳ್ತಿದೆ. ಧರ್ಮ ಇದು ರಕ್ಷಣೆ ಮಾಡುವುದು ನಮ್ಮ ಧರ್ಮ. ಅಧಿಕಾರದ ಒಂದು ಅವಕಾಶ ದುರುಪಯೋಗ ಮಾಡಿಕೊಂಡು ಸಂಪತ್ತನ್ನು ನಾವು ಲೂಟಿ ಮಾಡೋಕ್ಕೋತು ಅಂದರೆ ನಾವು ಅಧರ್ಮಿಗಳು ಅಷ್ಟೇ ಅಲ್ಲ, ನಾವು ದೇಶದ್ರೋಹಿಗಳು. ಈ ರೀತಿಯಾಗಿ ಧರ್ಮ ಮತ್ತು ಮತಧರ್ಮದ ವ್ಯತ್ಯಾಸ. ಮತದ ಮುಂದೆ ಧರ್ಮ ಯಾಕೆ ಆಗ್ತಾರೆ ಅಂದರೆ ಆ ಮತದ ಆ ನಂಬಿಕೆಯ ನಿಯಮಗಳು, ಅದನ್ನು ಫಾಲೋ. ಅದಕ್ಕೆ ಮತಧರ್ಮದ ನಿಯಮಗಳು ಬೇರೆ, ಧರ್ಮ ನಿಯಮಗಳನ್ನೇ ಬೇರೆ, ಧರ್ಮ ಸೂತ್ರಗಳನ್ನೇ ಬೇರೆ. ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ಸೀತೆ ಧರ್ಮಿಷ್ಠಳು. ಮನಿದ ನಿಯಮಗಳಾಗಲಿ, ಊರದ ನಿಯಮಗಳಾಗಲಿ, ದೇಶದ ನಿಯಮಗಳಾಗಲಿ, ಸಂವಿಧಾನ ಆಗಲಿ ಎಂದೂ ಅವಳು ಅದನ್ನು ಉಲ್ಲಂಘಿಸಲಿಲ್ಲ. ಅದಕ್ಕೆ ಅವರಿಗೆ ಧರ್ಮಿಷ್ಠ ಅಂತ ಕರೀತಾರೆ. ಪತಿನಿಷ್ಠೆ ಉಳ್ಳವರು, ಪತಿನಿಷ್ಠೆ, ಪತ್ನಿನಿಷ್ಠೆ ಅಷ್ಟು ಇಂಪಾರ್ಟೆಂಟ್. ಗಂಡನಲ್ಲಿ ಪತ್ನಿನಿಷ್ಠೆ ಇರಬೇಕು, ಹೆಂಡತಿಯಲ್ಲಿ ಪತಿನಿಷ್ಠೆ ಇರಬೇಕು. ಮ್ಯೂಚುವಲ್ ಟ್ರಸ್ಟ್ ಅಂತ ಕರಿತೀವಿ ನಾವು. ಪರಸ್ಪರ ನಂಬಿಕೆ ಬೇಕು, ದೃಢವಾದ ನಂಬಿಕೆ ಬೇಕು. ಗಂಡನಲ್ಲಿ ಹೆಂಡತಿ ವಿಶ್ವಾಸ ಇರಬೇಕು, ಹೆಂಡತಿಯಲ್ಲಿ ಗಂಡನ ವಿಶ್ವಾಸ ಇರಬೇಕು, ಮತ್ತು ಅದಕ್ಕೆ ಅವರಿಬ್ಬರು ಬದ್ಧರಾಗಿರಬೇಕು. ಗಂಡ ಹೆಂಡತಿ ಬಿಟ್ಕೊಂಡು ಮತ್ತೇನು ಮಾಡೋಕತ್ತಿದ್ದಂದ್ರೆ ಅದು ಧರ್ಮಭ್ರಷ್ಟ. ಪತಿ ಧರ್ಮಭ್ರಷ್ಟ, ಅವನ ಪತ್ನಿ ಧರ್ಮಭ್ರಷ್ಟ.
ಹೆಣ್ಣು ಗಂಡು ಇರಲಿಕ್ಕಾಗಿ ಮತ್ತೇನಾರೇ ಅವಳು ಮಾಡ್ತಾ ಇದ್ದಾಳಂದ್ರೆ, ವಿಚಾರಗಳು ಮಾಡ್ತಾ ಇದ್ದಾಳೆ, ಅಲ್ಲಿ ಗಂಡಿಗೆ ಮೋಸ ಮಾಡ್ತಾ ಇದ್ದಾಳಂದ್ರೆ ಅವಳು ಪತಿ ಧರ್ಮ ಭ್ರಷ್ಟ ಆದಂಗದ. ಇಲ್ಲಿ ಪತಿನಿಷ್ಠೆ, ಪತ್ನಿನಿಷ್ಠೆ, ಪತಿ ಧರ್ಮ, ಪತ್ನಿ ಧರ್ಮ ಬಹಳ ಮುಖ್ಯ. ಇವು ಸೂತ್ರಗಳನ್ನೇ, ಅಂದರೆ ನಿಯಮಗಳನ್ನು ಪಾಲಿಸಬೇಕು. ಇದ್ರಾಗ ಒಂದೊಂದು ಸಲ ಕಾನೂನು ಕೂಡ ಸೋಲ್ತಿದೆ. ಅದು ಒಂದು ರೀಸೆಂಟಾಗಿ ಕೆಲವೊಂದು ಕಾನೂನುಗಳಲ್ಲಿ ಬಂತದ್ದು, ಹೆಂಡತಿ ಮದುವೆ ಆದ ಹೆಣ್ಣು ಗಂಡನ ಪರ್ಮಿಷನ್ ತೊಗೊಂಡನ ವ್ಯಭಿಚಾರ ಮಾಡಬೇಕಂತ ಏನಿಲ್ಲ. ಈ ಸ್ವಾತಂತ್ರ್ಯ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅದನ್ನು ಒಪ್ತಾರೆ. ಅದನ್ನೇ ವಾಲ್ಮೀಕಿಯವರು ಭಾಳ ಚೆಂದಾಗಿ ಅಹಲ್ಯ ಪ್ರಕರಣದಲ್ಲಿ ಹೇಳ್ತಾರೆ. ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದ್ದರೂ ಕೂಡ ಗಂಡ ಹೆಣ್ಣಿನಲ್ಲಿ ಏನಿದೆ, ಒಂದು ಒಡಂಬಡಿಕೆ ಇದೆ, ಸೋಷಿಯಲ್ ಕಾಂಟ್ರಾಕ್ಟ್ ಇದೆ. ಅದು ಪರಸ್ಪರ ನಿಷ್ಠರಾಗಿರ್ಬೇಕನ್ನುವಂಥ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಇದೆ. ಅದು ಬ್ರೀಚ್ ಆಗಬಾರ್ದು. ಬಿಸ್ನೆಸ್ನಾಗ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೇವೆ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದ್ದು ಅಂದರೆ ಅದು ಉಲ್ಲಂಘನೆ, ಅದಕ್ಕೆ ಪನಿಷ್ಮೆಂಟ್ ಇದೆ. ಅದೇ ಪ್ರಕಾರ ಇದು ಸೋಷಿಯಲ್ ಕಾಂಟ್ರಾಕ್ಟ್. ಇದು ಈ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಗಂಡ ಹೆಂಡತಿ ಪರಸ್ಪರ ನಿಷ್ಠರಾಗಿರಬೇಕು ಅಂತ ಹೇಳ್ತಾರೆ. ಪತಿನಿಷ್ಠೆ ಇತ್ತವರಲ್ಲಿ. ಸ್ತ್ರೀ ಶ್ರೇಷ್ಠಳು. ಎಲ್ಲ ಸ್ತ್ರೀಗಳಲ್ಲಿ ಎಲ್ಲ ಉತ್ತಮ ಗುಣಗಳಿರೋದು ಬಹಳ ಕಡಿಮೆ. ಎಲ್ಲ ಉತ್ತಮಗಳನ್ನು ಹೊಂದಿದಂಥ ಹೆಂಗಸೆ ಯಾದಪ್ಪ, ಹೆಣ್ಣು ಯಾದಂದರೆ ಅವಳೇ ಸೀತೆ. ಅದಕ್ಕೆ ಅವಳಿಗೆ ಸ್ತ್ರೀ ಶ್ರೇಷ್ಠಳು. ಹಾಗೆ ರಾಮನಿಗೆ ನಾವು ಪುರುಷೋತ್ತಮ ಅಂತ ಕರಿತೇವೆ, ಹಂಗೆ ಇವಳಿಗೆ ನಾವು ಸ್ತ್ರೀ ಶ್ರೇಷ್ಠಳು ಅಂತ, ಸ್ತ್ರೀಯೋತ್ತಮಳು ಅಂತಲೂ ಕರೀತಾರೆ. ರಾಮನ ಸತಿ ಸೀತೆ, ಸೀತೆಯಲ್ಲಿ ಈ ಗುಣಗಳು ಇದ್ದು ಅಂತ ಹೇಳಿ ಹನುಮ ಹೇಳ್ತಾರೆ. ಮಧುರ ಧ್ವನಿಯ ಕೊರಳಾಭರಣಗಳ ಶೋಭಿತ ರಾಮನ ವಿರಹ ದುಃಖಿತ ಸೀತೆ ಕಾಣಿಸಲಿಲ್ಲ ಹನುಮನಿಗೆ. ಮುಂದೆ ಕವಿ ಹೇಳ್ತಾನೆ, ಮಧುರ ಧ್ವನಿಯ ಸೀತೆಯ ಧ್ವನಿ ಬಹಳ ಮಧುರವಾಗಿತ್ತು. ಕೊರಳಾಭರಣದ ಶೋಭಿತ, ಕೊರಳದಲ್ಲಿ ಆಭರಣಗಳ ಶೋಭೆಯನ್ನು ಹೊಂದಿದವಳು, ಯಾವಾಗಲೂ ಆಭರಣಗಳಿಂದ ತುಂಬಿದಂಥ ಕೊರಳುಳ್ಳವಳು. ರಾಮನ ವಿರಹ ದುಃಖದಲ್ಲಿ ತಲ್ಲೀನನಾಗಿ ಕುಳಿತಂಥ ಸೀತೆಯನ್ನು ಹನುಮ ಇಲ್ಲಿಯೂ ಕಾಣಲಿಲ್ಲ. ಇಲ್ಲಿ ತನಕ ಏನು ಹೆಣ್ಮಕ್ಕಳು ನೋಡಿದವನ ಮನೆ ಅಡ್ಡಾಡಿ ಅಲ್ಲಿ ಎಲ್ಲಿಯೂ ಸೀತೆ ಕಾಣಲಿಲ್ಲ. ಎಲ್ಲಿಯೂ ಸೀತೆ ಕಾಣದ ದುಃಖ ಪೀಡಿತ ಹನುಮ. ಸೀತೆ ಎಷ್ಟು ಮನೆ ಅಡ್ಡಾಡಿ ನೋಡಿದ್ರು ಸಿಕ್ಕ ಎಲ್ಲಿಯೂ ಕಾಣಲಿಲ್ಲ. ಅದರಿಂದ ಹನುಮ ದುಃಖಿತನಾಗ್ತಾನೆ. ದುಃಖಿತ ಯಾಕಾಗ್ತಾನೆ ಅಂತ ಬಂದ ಕೆಲಸ ಆಗಲಿಲ್ಲ. ಅದು ಸುಗ್ರೀವನ ಆಜ್ಞೆ ಪ್ರಕಾರ ಒಂದು 100 ಯೋಜನೆ ಉದ್ದದ ಸಮುದ್ರವನ್ನು ಹಾರಿ ಬಂದು ಅಲ್ಲಿ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಬಹಳಷ್ಟು ರಿಸ್ಕ್ ತಗೊಂಡು ಲಂಕಾನಗರ ಪ್ರವೇಶಿಸಿ ಮನೆ ಕಟ್ಟಡಗಳನ್ನು ಜಾಲಾಡಿಸಿ ನೋಡುವ ಕಾಲಕ್ಕೂ ಸೀತೆ ಸಿಗಲಿಲ್ಲಂದ್ರೆ ಅವನಿಗೆ ಬಹಳ ದುಃಖ ಆಗ್ತದೆ. ಅಂದರೆ ನಾನು ಇಲ್ಲಿ ಸೋತೆ, ನನಗೂ ಇಲ್ಲಿ ಸೋಲು ಬಂತನ್ನುವಂಥ ಒಂದು ದುಃಖವನ್ನು ಕಾಣಕ್ಕಿಡಿತದೆ. ಕಂಡನು ಒಂದು ಕ್ಷಣ ಮಾನಸಿಕ ಖಿನ್ನತೆ, ಒಂದು ಕ್ಷಣ ಅಂತ, ಒಂದು ಕ್ಷಣ ಇದನ್ನು ವಿಚಾರ ಮಾಡೋದನ್ನ ಖಿನ್ನತೆಗೆ ಒಳಗಾಗ್ತಾನೆ. ಇಚ್ಛಾರೂಪಿ ಹನುಮ ದುಃಖದಲ್ಲಿ ಪುನಃ ಲಂಕಾನಗರ ಸುತ್ತಿ ಹುಡುಕಿದ ಸೀತೆಯನ್ನು. ಒಂದು ಸಲ ಹುಡುಕಿದ್ದ, ಅಷ್ಟಕ್ಕೆ ಕೊನೆಗೊಳಿಸ್ಲಿಲ್ಲ. ಮತ್ತೊಂದು ಸಲ ಹುಡುಕಾಕತ್ತಾವ. ಈಗ ಯಾವ್ಯಾವ ಮನೆ ನೋಡಿ ಬಂದಿಲ್ಲ, ಎಲ್ಲ ಇನ್ನೊಂದು ಸಲ ಲಂಕಾವನ್ನು ಜಾಲಾಡಿಸಿ ನೋಡೋಣ, ಮತ್ತೆಲ್ಲರೇ ಅಪ್ಪಿ ತಪ್ಪಿ ಮನೆ ಉಳಿದಿರಬೇಕು, ಅಥವಾ ನನ್ನ ಕಣ್ಣಿಗೆ ಬಾರದೇ ಇರ್ಬೋದು, ಬೆಳೆದೇ ಇರ್ಬೋದು, ಈಗರೇ ಬಿದ್ದಾಳಲ್ಲ, 2ನೇ ಸಲ ನೋಡಂತ ಹೇಳಿ ಅವ ಮತ್ತೆ ಸೀತೆಯನ್ನು ಹುಡುಕಲಿಕ್ಕೆ ಶುರು ಮಾಡ್ತಾನೆ. ಪ್ರಕಾರಾದ ಸುತ್ತವರೆದ ಅಂದರೆ ಪ್ರಾಂಗಣ, ಅಂದರೆ ಕಾಂಪೌಂಡ್ಸ್ ಅಂತ ಕರಿತೀವಲ್ಲ, ಕಾಂಪೌಂಡ್ ಗೋಡೆ. ಆ ಗೋಡೆಯಿಂದ ಸುತ್ತುವರೆದ ಸೂರ್ಯನ ಹೊಂಗಿರಣದಂತೆ ಹೊಳೆಯುವ ರಾವಣ ಅಂತಃಪುರ ಬಳಿ ಬಂದನು ಹನುಮ. ಒಂದು ವಿಶೇಷ ಇತ್ತದು. ರಾವಣನ ಅಂತಃಪುರ ಸುತ್ತಮುತ್ತ ಕಾಂಪೌಂಡ್ ಇತ್ತು. ಕಾಂಪೌಂಡ್ ಅಂದರೆ ಪ್ರಾಕಾರ ಅಂತ ಕೇಳ್ತೇವೆ. ಕಾಂಪೌಂಡ್ ಇತ್ತು. ಆ ಕಾಂಪೌಂಡದ ಒಳಗಡೆಗೆ ರಾವಣನ ಅಂತಃಪುರ ಇತ್ತು. ರಾವಣನ ಅಂತಃಪುರಕ್ಕೆ ಬರ್ತಾನೋ ಹನುಮ ಬಂದನು. ಸಿಂಹಗಳ ಹಿಂಡು ಅರಣ್ಯ ಕಾಯ್ದಂತೆ ಕಾಯುತ್ತಿದ್ದರು ರಾಕ್ಷಸರು ರಾವಣ ಅಂತಃಪುರ. ಮತ್ತು ಇಲ್ಲಿ ನೋಡಿ ಅಲಂಕಾರದ ಭಾಳ ಇದೆ. ಅದಕ್ಕೆ ಹೇಳ್ತಿಲ್ಲ, ಯಾರು ಕವಿಗಳು ಇವನ್ ಎಲ್ಲ ಭಾಷೆಯಲ್ಲಿ ಗಜಲ್ದಲ್ಲಿ ಕೂಡ, ಗಜಲ್ದಲ್ಲಿ ಅಲಂಕಾರ ಇರಲಿಲ್ಲ ಅಂದರೆ ಗಜಲ್ ಸೊಪ್ಪಗಾಗ್ತಿದೆ. ಗಜಲ್ಗೊಂದು ಮಹತ್ವ ಬರುವುದಿಲ್ಲ, ಗಜಲ್ಲು ಹಂಚ್ಕೊಳ್ಳೋದಿಲ್ಲ. ಅದು ಗಜಲ್ದಲ್ಲಿ ಪ್ರತಿ ಶೇರಿನಲ್ಲಿ ಅಲ್ಲಿ ಅಲಂಕಾರಣ ಬಹಳ ಮುಖ್ಯ ಇರ್ತದೆ. ಇಲ್ಲಿ ಶ್ಲೋಕಗಳಲ್ಲಿ ಕೂಡ ಅಲಂಕಾರ ಮುಖ್ಯ. ವಾಲ್ಮೀಕಿಯ ಈ ತನಕ ಹೇಳ್ಬೋದು ಬಂದೆ ನಿಮ್ಮ ಕನ್ನಡದಲ್ಲಿ. ಪ್ರತಿ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅಲಂಕಾರಣ ಇದೆ. ಅದಕ್ಕಿಲ್ಲಿ ಹನುಮಗ ಅಲ್ಲಿ ರಾವಣನ ಅಂತಃಪುರ ಕಾಯೋರು. ಈಗ ನಮ್ಗೆ ಗಾಡ್ಸ್ ಇರ್ತಾರಲ್ಲ, ಈಗ ನಾವು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ವಿ ಅಂದರೆ ಅಲ್ಲೆಲ್ಲ ಗಾಡ್ಸ್, ಸೆಕ್ಯೂರಿಟಿ ಗಾಡ್ಸ್ ಇರ್ತಾರೆ.
ಚೀಫ್ ಮಿನಿಸ್ಟರ್ ಮನೆಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಹೊರಗೆ ಅಡ್ಡಾಡೋಕ್ಕಾದ್ರೆ ಮತ್ತು ಸೆಕ್ಯೂರಿಟಿ ಇರ್ತದಲ್ಲ, ಜೆಡ್ ಸೆಕ್ಯೂರಿಟಿ, ಆ ಸೆಕ್ಯೂರಿಟಿ ಅಂತ 108 ಗನ್ಮ್ಯಾನ್ಗಳನ್ನು ಕೊಟ್ಟು ಹೊಂಟಿರ್ತಾರೆ. ಅದಕ್ಕೆ ಅಲ್ಲೇ ಅವನ ಒಂದು ಅರಮನೆ ಕಾಯಲಿಕ್ಕೆ ಈ ಸೈನ್ಯ ಇತ್ತಲ್ಲಿ, ರಾಕ್ಷಸರ ಸೈನ್ಯ. ಆ ಸೈನ್ಯ ಇವನಿಗೆ ಹನುಮಾನಿಗೆ ಹ್ಯಾಗೆ ಕಂಡಿತಪ್ಪ ಅಂದ್ರೆ ಸಿಂಹಗಳ ಹಿಂಡಿನಂತೆ ಕಾಣಿತು. ಅದನ್ನು ತೊಗೊಂಡು ಏನು ಮಾಡ್ತಾನಂದ್ರೆ, ನೋಡಿ ಕವಿ ಒಂದು ವಿಚಾರ ಹೇಗಿದೆ, ಕವಿಗೆ ಹೆಂಗೆ ಭಾಸ ಆಗ್ತಿದೆ ಅಂದರೆ, ಸಿಂಹದ ಹಿಂಡುಗಳು ಅರಣ್ಯವನ್ನು ಕಾಯ್ತಾ ಇವೆ. ಅರಣ್ಯದ ಇತರ ಪಕ್ಷಿ ಪ್ರಾಣಿಗಳನ್ನು ಯಾರಾದರೂ ಬೇಟೆಯಾಡಲಿಕ್ಕೆ ಬಂದ್ರೆ, ಗಿಡಗಳನ್ನು ಕಡಿಲಿಕ್ಕೆ ಬಂದ್ರೆ, ಅರಣ್ಯ ಹಾಳು ಮಾಡಲಿಕ್ಕೆ ಯಾರಾದರೂ ಬಂದ್ರಂದ್ರೆ ಅದನ್ನು ಎದುರಿಸಲಿಕ್ಕೆ, ಅವರನ್ನು ಓಡಿಸ್ಲಿಕ್ಕೆ ಕವಿಗೆ ಅನಿಸ್ತಿದೆ. ಯಾರಿಗೆ? ವಾಲ್ಮೀಕಿಗೆ ಅನಿಸ್ತಿದೆ. ಈ ಅರಣ್ಯಗಳ ಹಿಂದೆ, ಸಿಂಹಗಳ ಹಿಂದೆ ಅರಣ್ಯವನ್ನು ಕಾಯ್ತಾ ಇದೆ. ಎಷ್ಟು ಸತ್ಯ ಇದೆ ನೋಡಿದ್ರಲ್ಲಿ. ಇವತ್ತಿಗೆ ಬಂದುಬಿಡೋಣ. ಇವತ್ತು ಅರಣ್ಯಗಳಲ್ಲಿ ಇವೆಲ್ಲ ಮೃಗಗಳು ಹೋಗಿಬಿಟ್ಟಾವ, ಎಕ್ಸ್ಟಿಂಕ್ಟ್ ಆಗಿಬಿಟ್ಟಾವ. ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ, ಸಿಂಹಗಳಂತೂ ಈ ಕಡೆ ಇಲ್ಲ. ಈಗ ನಮಗೆ ಸಿಕ್ಕರೆ ಗುಜರಾತದ ಕೆಲವೇ ಒಂದು ಅರಣ್ಯಗಳಲ್ಲಿ ಮಾತು ಸಿಗ್ತದೆ, ಬೇರೆ ಕಡೆ ಇಲ್ಲ. ಇಲ್ಲಾಂದರೆ ನಾವು ಈ ಪ್ರಾಣಿ ಇದರಲ್ಲ, ಜೂ ಅದಲ್ಲ, ಜೂದಾಗ ನೋಡ್ಕೊಳ್ತೀವಿ ನಾವು, ಪಂಜರದ ಸಿಂಹಗಳನ್ನು ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ಯಾವ ಅರಣ್ಯದಲ್ಲಿ ಹುಲಿ ಸಿಂಹಗಳು ಇರ್ತಾವ, ಚಿರತೆಗಳಿರ್ತಾವ, ಇನ್ನೊಂದು ರೂಪದಲ್ಲಿ ಹೇಳಿದಾರೆ ಎಲ್ಲಿ ಕ್ರೂರ ಪ್ರಾಣಿಗಳಿರ್ತಾವಲ್ಲ ಆ ಅರಣ್ಯ ಸುರಕ್ಷತೆ ಇರ್ತದೆ. ಇವತ್ತು ಅರಣ್ಯಗಳು ಯಾಕೆ ನಾಶ ಆದವು ಅಂದ್ರೆ, ಮೊದಲು ಈ ಒಂದು ಲಾಭಕೋರರು ಏನದಾರಲ್ಲ, ರಾಜಕೀಯದಲ್ಲಿ ಕುಳಿತಂಥ ಲಾಭಕೋರರು, ಆಡಳಿತದಲ್ಲಿ ಕುಳಿತಂಥ ಲಾಭಕೋರರು ಅರಣ್ಯಗಳನ್ನು ನಾಶ ಮಾಡಿಸಿರೋರು. ಇವತ್ತಿನ ಪರಿಸ್ಥಿತಿ ಹಿಂಗಿದ್ದಲ್ಲ, ಅರಣ್ಯ ಕಾಯವರೇ ಅರಣ್ಯ ನಾಶ ಮಾಡಿಸ್ತಾರೆ. ಅರಣ್ಯ ಹಾಳು ಮಾಡೋಕ್ಕೂ ಕೆಲವೊಂದು ಪರ್ಸೆಂಟೇಜ್ ಈ ಅರಣ್ಯ ಸಂರಕ್ಷಕರೇ ಆಗಿದ್ದಾರೆ. ಪ್ರಾಣಿಗಳ ಭೇಟಿ ಮಾಡೋದು ಮಾಡಿ ಮೊದಲೇನು ಮಾಡಿದ್ರು, ಈ ಕ್ರೂರ ಪ್ರಾಣಿಗಳನ್ನೆಲ್ಲನೂ ಹತ್ಯೆ ಮಾಡಿ ತೆಗೆದುಬಿಟ್ರು, ನಿರ್ಭಯವಾಗಿ ಬಿಟ್ಟರು. ಹಂಗೆ ಬೇಕು ಹಂಗೆ ಅರಣ್ಯಗಳನ್ನು, ಯಾವ ಗಿಡ ಬೇಕು ಆ ಗಿಡ ಕಡ್ಕೊಂಡು, ಎಷ್ಟು ಭೂಮಿ ಬೇಕು ಅಷ್ಟು ಭೂಮಿ ಸಾಫ್ ಮಾಡಿ ಸಾಗುವಳಿ ಮಾಡ್ಕೊಳ್ಳೋದು, ತೋಟಗಾರಿಕೆ ಮಾಡ್ಕೊಳ್ಳೋದು, ವಿಲ್ಲಾಗಳನ್ನು ಕಟ್ಸೋದು, ಮನೋರಂಜನೆ ಕೂಟಗಳನ್ನು ಮಾಡೋದು. ಇವತ್ತು ನೋಡ್ತಾ ಇದ್ದೀರಿ. ಉದಾಹರಣೆಗೆ ಇದನ್ನು ಪಶ್ಚಿಮ ಘಟ್ಟಕ್ಕೆ ಹೋಗ್ರಿ, ದೂರಿನ ದಟ್ಟ ನಮ್ಗೆ ಗಿಡ ಮರಗಳು ಕಾಣ್ತಾವೆ. ಒಳಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ಬರೀ ಎಲ್ಲ ಮನೋರಂಜನೆ ಕ್ಷೇತ್ರಗಳನ್ನು, ವಿಲ್ಲಾಗಳನ್ನು ಮಾಡ್ಯಾರ. ಇನ್ನೊಂದು ಹೊಸ ಕಾನ್ಸೆಪ್ಟ್ ಅಂದ್ರೆ ನೋಡಿ, ಬುದ್ಧಿವಂತರು ಹೆಂಗೆ, ಲಾಭಕೋರರು ಎಷ್ಟು ಚುರುಕು ಬುದ್ಧಿ ಹೊಂದಿರ್ತಾರಂದ್ರೆ, ಈ ಫಾರೆಸ್ಟದನ್ನು ಒಂದು ಕನ್ವರ್ಷನ್ ಮಾಡ್ಕೊಂಡ್ಬಿಟ್ರು, ಅಗ್ರೋ ಫಾರೆಸ್ಟ್ರಿ ಅಂತೇಳಿ. ಸರ್ಕಾರದಿಂದ ಲ್ಯಾಂಡ್ ತೊಗೊಳೋದು, ಅದನ್ನು ಲೀಸ್ ಮ್ಯಾಗ, ಅದು ಮತ್ತು ದುಡ್ಡು ಕೊಟ್ಟು ತೊಗೊಳಂಗಿಲ್ಲ, ಲೀಸ್ ಮ್ಯಾಗ ಲ್ಯಾಂಡ್ ತೊಗೊಳೋದು, 30 ವರ್ಷ 90 ವರ್ಷ ಅಲ್ಲಿ ಇಲ್ಲಿ ಒಂದು ಗಿಡ ಹಚ್ಚೋದು, ಗಿಡ ಕಾಯ್ದು, ಉಳ್ಕಿದೆಲ್ಲ ತಮ್ಮ ಮನೋರಂಜನೆ ತಾಣವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಯಾರು ಹೊರಗಿನಿಂದ ನೋಡಕ್ಕೆ ಹೋದ್ರೆ ಒಂದು ದಿವಸ ಇರಬೇಕಾಗಿದ್ರೆ 5,000 ಕೊಡಿ, 10,000 ಕೊಡಿ, ಮನಿ ಮಿಂಟಿಂಗ್ ಸ್ಟೇಜಸ್ ಮಾಡ್ಕೊಂಡ್ರು. ಅರಣ್ಯ ಸರ್ಕಾರದು, ಇವರು ಲೀಸ್ ತೊಗೊಳ್ತಾರ. ಇಲ್ಲಿ ಏನು ಮಾಡಕತ್ತಾರಂದ್ರೆ, ಅಲ್ಲಿ ಅರಣ್ಯ ಕಾಯಲಿಲ್ಲ, ಅವರು ಅರಣ್ಯ ಪ್ರಾಣಿ ಪಕ್ಷಿಗಳನ್ನು ಕಾಯಲಿಲ್ಲ, ಅವನ್ನ ನಾಶ ಮಾಡಿಕೊಂಡು ಅದನ್ನು ದುರುಪಯೋಗ ಮಾಡಿಕೊಂಡು ತಾವು ಹಣ ಮಾಡಿಕೊಂಡು ಶ್ರೀಮಂತರಾಗತ್ತರು. ಈ ಒಂದು ಸಂಸ್ಕೃತಿ ಇತ್ತೀಚೆಗೆ ಬೆಳೆದಿದೆ. ಕೆಟ್ಟ ಇದು ಸುಸಂಸ್ಕೃತ ಅಲ್ಲದ ಕುಸಂಸ್ಕೃತಿ ಏನು ಬೆಳೆದಿದೆ. ಇದು ಪರಿಸರವನ್ನು ಹಾಳು ಮಾಡುವುದರ ಜೊತೆಗೆ ನಾವು ಹಾಳಾಗ್ತವೆ. ವಾಲ್ಮೀಕಿಯವರು ಹೇಳಿದರೆ, ಮನುಷ್ಯ ಪರಸ್ಪರ ಅವಲಂಬನೆ, ಪರಸ್ಪರ ನಾಶದೊಂದಿಗೆ ಸ್ವಯಂ ನಾಶವು ಖಂಡಿತ. ಈ ಪರಿಸರ ಹಾಳು ಮಾಡುವುದರಿಂದ ಅದೇ ಪರಿಸರದಲ್ಲಿ ನಾವಿರುತ್ತೇವೆ. ಪರಿಸರ ಕೆಟ್ಟ ನಂತರ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉದಾಹರಣೆಗೆ ಡೆಲ್ಲಿ ತೋಡ್ರಿ, ಡೆಲ್ಲಿದಾಗ ಸಿಕ್ಕಾಪಟ್ಟೆ ಪಾಯ್ಸನಸ್ ಆಗಿದೆ, ಬದುಕೋದು ಕಠಿಣ. ವಾಯುನೂ ವಿಷದಿಂದ ತುಂಬಿದೆ, ಭೂಮಿ ವಿಷದಿಂದ ತುಂಬಿದೆ, ನೀರು ವಿಷದಿಂದ ತುಂಬಿದೆ, ಆಹಾರ ವಿಷದಿಂದ ತುಂಬಿದೆ. ಅಷ್ಟೇ ಅಲ್ಲ, ಈ ರೋಗಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಬಳಸುವಂಥ ಔಷಧಿಗಳು ಕೂಡ ಕೆಲವೇರಕ್ಕೆ ಅವು ಕೂಡ ವಿಷ ಆಗಿಬಿಟ್ಟವು. ಬದುಕೋದು ಇದೆಲ್ಲ ಏನು ಹೇಳ್ತಿದೆ, ವಾಟ್ ಇಟ್ ಇಂಡಿಕೇಟ್ಸ್ ಅಂದರೆ ಟೋಟಲಿ ಇದು ಮನುಷ್ಯ ಜಾತಿಯ ಪ್ರಾಣಿಯ ನಶ್ವರ ಚಾಲುವಾಗಿದೆ, ಹೊಂಟಿದೆ. ಒಂದು ದಿವಸ ಮುಂದೆ ಯಾರ ಹೆಂಗೆ ನಮ್ಮ ಗತಿ ಜ್ಞಾನ ತಗೊಂಡು ಮನುಷ್ಯರ ಗತಿ ಮುಂದೆ ಯಾವುದೇ ಪ್ರಾಣಿ ಪಕ್ಷಿ ಜೀವಿಗಳಿಗೆ ಬಂದಿವೆ ಅಂದರೆ ಅವು ಅದೇನು ಮಾಡ್ತಾವೆ, ಮನುಷ್ಯ ಅನ್ನೋ ಪ್ರಾಣಿ ಭೂಮಿಯಾಗಿತ್ತು, ಕೊನೆಗೆ ಅದು ಭಸ್ಮಾಸುರನಗತ್ತೆ ತನ್ನ ಬುದ್ಧಿಯಿಂದಲೇ ತಾನೇ ನಾಶ ಆಗುವಾಯಿತು. ಅತಿ ಬುದ್ಧಿ ಏನಂತಲ್ಲ ನಮ್ಮ ವಿನಾಶಕ್ಕೆ ಕಾರಣ ಆಗ್ತದೆ. ಇವತ್ತು ನಾವು ಅತಿ ಬುದ್ಧಿಯಲ್ಲಿದ್ದೇವೆ, ಅದಕ್ಕೆ ವಿನಾಶ ಆಲ್ರೆಡಿ ಪ್ರಾರಂಭವಾಗಿದೆ. ಅದಕ್ಕೆ ಇಲ್ಲಿ ಹನುಮ ಹೇಳ್ತಾನೆ ಮುಂದುವರೆದು, ಸಿಂಹಗಳು ಹೆಂಗೆ ಕಾಣಿಸ್ತಿದ್ವು ಅಂದರೆ, ಸಿಂಹಗಳ ಹಿಂಡು ಅರಣ್ಯವನ್ನು ಕಾಪಾಡುವಂತೆ ಕಾಣ್ತಿದ್ದೆವು.
ವಿಸ್ಮಯ ಪ್ರವೇಶ ದ್ವಾರ ವಿಚಿತ್ರವಾಗಿತ್ತು. ರಜತ ಚಿನ್ನಲಂಕಾರ ಕಮಾನು ಮನ್ಮೋಹಕ ದ್ವಾರಗಳು. ರಾವಣನ ಅಂತಃಪುರ. ಈಗ ಇವರು ವಾಲ್ಮೀಕಿಯವರು ರಾಮನ ಅರಮನೆ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲೇ ಸಿಂಹಗಳಿದ್ದಂಗಿದ್ರು ಅವರು ಕಾಯವರು. ಮುಂದುವರೆದ ಪ್ರವೇಶ ದ್ವಾರಗಳು ನೋಡಿದ್ರೆ ಭಾಳ ವಿಸ್ಮಯ ಅನ್ನಿಸ್ತಿತ್ತು, ನಮ್ಗೆ ಚಮತ್ಕಾರ ವಿಚಿತ್ರ ಅನ್ನಿಸ್ತಿತ್ತು. ಏನಪ್ಪ ಅಂದರೆ ಅವಕ್ಕೇನು ಕಮಾನುಗಳಿದ್ವಲ್ಲ, ಆ ಕಮಾನುಗಳು ಬೆಳ್ಳಿ ಬಂಗಾರದಿಂದ ವಜ್ರಗಳಿಂದ ಅಲಂಕೃತವಾಗಿದ್ದರಿಂದ ಅವು ಮನ್ಮೋಹಕವಾಗಿದ್ದವು, ನೋಡೋರಿಗೆ ನಿಂತು ನೋಡುವಂಗೆ ಅನ್ನಿಸ್ತಿತ್ತು. ಆನೆ, ಕುದುರೆ, ರಥ ಸವಾರ ಸೈನ್ಯ ದನಿಯದೆ ಗಸ್ತು ತಿರುಗುತ್ತಿತ್ತು ಅರಮನೆ ಸುತ್ತ. ಆನೆ ಸವಾರರು ಇದರಲ್ಲಿ, ಆನೆ ಏನಂತೀರಿ ನೀವು, ಸೈನ್ಯ ಆನೆ ಕೂತು ಇದು ಕಾಯೋರು, ಆನೆ ದಳ ಇತ್ತು, ಕುದುರೆ ದಳ ಇತ್ತು, ರಥ ದಳ ಅಂದರೆ ನೇರವಾಗಿ ಕುದುರೆ ಮೇಲೆ ಕೂತು ಕಾಯೋರು, ರಥಗಳಲ್ಲಿ ಕೂತು ಕಾಯೋರು. ಹೀಗೆ 3-4 ಪ್ರಕಾರದ ಏನು ದಳ ಇತ್ತಲ್ಲ, ಸೈನ್ಯ ಇತ್ತಲ್ಲ, ಆ ಸೈನ್ಯ ಎಲ್ಲ ಏನು ಮಾಡ್ತಾಯಿತ್ತು, ಗಸ್ತು ಹೊಡಿತಾ ಇತ್ತು. ಪೆಟ್ರೋಲಿಂಗ್ ಅಂತೀವಿ ನಾವು. ಈಗ ಹೆಂಗೆ ನಮ್ಮ ಬಾರ್ಡ್ರ್ಗಳನ್ನು, ಉದಾಹರಣೆಗೆ ಚೀನಾ ಬಾರ್ಡ್ರ್ ಆಗಿರ್ಬೋದು, ಪಾಕಿಸ್ತಾನ್ ಬಾರ್ಡ್ರ್ ಆಗಿರ್ಬೋದು, ಬಾಂಗ್ಲಾದೇಶ್ ಬಾರ್ಡ್ರ್ ಆಗಿರ್ಬೋದು, ಈ ಬಾರ್ಡ್ರ್ಗಳನ್ನು ಹೆಂಗೆ ನಾವು ಎಲ್ಲ ಬೇರೆ ಬೇರೆ ಒಂದು ಗುಂಪಿವೆ ನಮ್ಮ, ಆ ಗುಂಪುಗಳನ್ನು ಈ ಬಾರ್ಡ್ರ್ಗಳನ್ನು ಕಾತಿರ್ತಾವೆ. ಅದಕ್ಕೆ ಅಲ್ಲಿ ಅವನ ಅರಮನೆ ಕೂಡ ಈ ಎಲ್ಲ ಪ್ರಕಾರದ ದಳಗಳು ಗಸ್ತು ಹೊಡೆದು ಪೆಟ್ರೋಲಿಂಗ್ ಮಾಡ್ತಿರ್ತಾವೆ. ಇದೇ ರೀತಿಗೆ ಅರಮನೆಯ ಸೌಂದರ್ಯವನ್ನು ಇನ್ನೂ ಹೇಗೆ ವರ್ಣಿಸ್ತಾರ ವಾಲ್ಮೀಕಿಯವರು ಹನುಮಾನನ ಮೂಲಕ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.